ಇವತ್ತಿನ ಚಾಲೆಂಜ್ ಬಂದು 100 ರೂಪೀಸ್ ಚಾಲೆಂಜು. ಈ 100 ರೂಪೀಸಲ್ಲಿ ನಾವು ಒಂದಿನ ಒಂದಿನ ಒಂದು ಜಾಗಕ್ಕೆ ಹೋಗಿ ವಾಪಸ್ ರಿಟರ್ನ್ ಮನೆಗೆ ಹೋಗೋದು. ಹಾಗಾಗಿ ಇವಾಗ ನಾವು ಫಸ್ಟು ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ 30 ರೂಪಾಯಿಗೆ ಇವಾಗ ನಾವು ಪೆಟ್ರೋಲ್ ಹಾಕಿಸ್ಕೊತಿದ್ದೀವಿ. ಇನ್ನು 70 ರೂಪಾಯಿಂದ ನಾವು ಹೆಂಗೆ ಸರ್ವೇ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಅವ್ರು ನಗ್ತಾರಲ್ಲ. ಸಾಕಾಗುತ್ತಲ್ವಾ? ಈಗ ಉಳಿದಿರೋದು ಬರೀ 70 ರೂಪಾಯಿ. 70 ರೂಪಾಯಲ್ಲಿ ನಾವು ವಿಶ್ವಶಾಂತಿ ಆಶ್ರಮಕ್ಕೆ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋಗ್ಬೇಕು. ದುಡ್ಡು ಎಷ್ಟು ಉಳಿಯುತ್ತೆ ನೋಡೋಣ, ಉಳಿಯುತ್ತಾ ಇಲ್ವಾ ನೋಡೋಣ. ವಿಶ್ವಶಾಂತಿ ನಗರ. ಗಾಡಿನ ಇಲ್ಲಿಯಾಗ ಹಾಕಿದ್ದೀವಿ ಅಂದರೆ ಒಳಗಡೆ ಹಾಕಿದ್ರೆ 10 ರೂಪೀಸ್ ಕೊಡಬೇಕಾಗುತ್ತೆ. 10 ರೂಪೀಸ್ ಉಳಿಸಿದ್ವಿ. ಅದ್ರ ಜೊತೆ ಇನ್ನೂ ಒಂದು 10 ರೂಪೀಸ್ ಉಳಿಸ್ತೀವಿ. ಏನು ಗೊತ್ತಾ, ಚಪ್ಪಲಿ ಬಿಡಬೇಕು. ಸೊ ನಾವು ಚಪ್ಪಲಿ ತೆಗೆದ್ಬಿಟ್ಟು ದಿಕ್ಕೆಲ್ಲ ಹಾಕ್ಬಿಟ್ಟು ಅಲ್ಲೊಂದು 10 ರೂಪೀಸ್ ಸೇವ್ ಮಾಡ್ತೀವಿ. 100 ರೂಪೀಸ್ ಸೇವಿಂಗ್. 10 ರೂಪೀಸ್ ಸೇವಿಂಗ್. 10 ರೂಪೀಸ್ ಸೇವಿಂಗ್. ಅದು ಬರೀಕಲ್ಲ ನೆಡ್ಕೊಂಡು ಹೋಗ್ಬೇಕಲ್ಲ. ಇಲ್ಲಿಂದ ಹಪ್ಪಳ ಕಾಲು 10 ರೂಪಾಯಿ ಉಳಿಸೋದು ದೊಡ್ಡದಲ್ಲ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋಷ್ರೊಳಗೆ ಕಾಲೆಲ್ಲ ಸೀದೋಯ್ತು. ಈಗ ಮೇಲೆ ಕಾಣುತ್ತಿದೆಯಲ್ಲ ನೇರಳೆ ಮರ. ಸೀಸನಲ್ಲಿ ಇಷ್ಟಪ್ಪ ನೇರಳೆ ಹಣ್ಣು ಬಿಡುತ್ತೆ ಇಲ್ಲಿ. ನಾವು ಮೊದಲೆಲ್ಲ ಬಂದಾಗ ಆಯ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಈ ರೋಡ್ ಫುಲ್. ಇದು ನಾವು ನಡೆದು ಬಂದ ದಾರಿ. ಈಗ ಹೋಗ್ಬೇಕಾಗಿರೋ ದಾರಿ. ಈಗ ನಾವು ಒಳಗೆ ಹೋಗ್ಬೇಕು. ಒಳಗೆ ಹೋಗಕ್ಕೆ ಮುಂಚೆ ನಾವು ಟಿಕೆಟ್ಸ್ ತೊಗೋಬೇಕು. ಟಿಕೆಟ್ಸ್ ಮೊದಲು 3 ರೂಪಾಯಿ ಇತ್ತು. 2 ರೂಪಾಯಿ ಇದ್ದಾಗಿಂದನೂ ಬರ್ತಾಯಿದ್ದೀವಿ. 3 ರೂಪಾಯಿ ಇತ್ತು. ಇವಾಗ ಮೇ ಬಿ 5 ರೂಪಾಯಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಈ ರೇಂಜಿಗೆ ಬಿಸಿಲು ಸುಡ್ತಾಯಿದೆ ಅಂದರೆ ಅಷ್ಟಿಷ್ಟಲ್ಲ. ಈಗ ವಿಡಿಯೋಗೆ ಕೂಡ ನಾವು ಟಿಕೆಟ್ನ ತೊಗೊಬೇಕಾಗತ್ತೆ. ಫೋಟೋಗೆ ಹೋಗೋಕ್ಕಿಂತ ಕ್ಯಾಮ್ರಾಗೆ ಜಾಸ್ತಿ ಕಾಸ್ಟ್ಲಿ. ಹೇಳ್ಕೊ ಉಳಿದ ಚೇಂಜ್. ನೀನೇ ಫೈನಾನ್ಷಿಯರ್ ಇವತ್ತಿಗೆ. 100 ರೂಪೀಸ್ ಫೈನಾನ್ಷಿಯರ್ ನೀನು. 100 ರೂಪೀಸ್ ಕೊಟ್ಬಿಟ್ಟು ಖರ್ಚು ಮಾಡಿರಿ ಅಂತ ಹೇಳ್ತಾಳೆ. ನೋಡಿ, 100 ರೂಪಾಯಿಲಿಂದ 40 ರೂಪಾಯಿ ಮಾತ್ರ ಬಾಕಿ ಇದೆ. ಕ್ಯಾಮ್ರಾಗೋಸ್ಕರ 20 ರೂಪಾಯಿ. ನಾವಿಬ್ರು ಬರೀ 10 ರೂಪಾಯಿ. 5 ರೂಪಾಯಿ ಒಬ್ಬೊಬ್ಬರಿಗೆ. ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಂಗಡಿ ನೀವೇನು ಬೇಕಾದ್ರೂ ತಗೋಬೋದು. ಬಟ್ ನಮ್ಮ ಬಜೆಟಿಗೆ ನಾವೇನು ತಗೊಳಕ್ಕಾಗಲ್ಲ. ಇನ್ನು 40 ರೂಪಾಯಿ ಇಟ್ಕೊಂಡು ನಾವು ಅರ್ಧ ದಿನವನ್ನು ಮುಗಿಸ್ಬೇಕು. ಇದ್ರ ಮೇಲೆ ಹತ್ತಬಾರ್ದು. ಆ್ಯಕ್ಚುಲಿ ಸಮ್ಟೈಮ್ಸ್ ಇದರಲ್ಲಿ ನೀರು ಮತ್ತು ಲೈಟ್ ಅರೇಂಜ್ಮೆಂಟ್ಸ್ ಇರುತ್ತೆ. ಸದ್ಯಕ್ಕೆ ಹೊಡಿತಿರೋ ಬಿಸಿಲಿಗೆ ನೀರು ಇಲ್ಲ, ಏನೂ ಇಲ್ಲ. 7 ನದಿಗಳನ್ನು ಸೂಚಿಸೋ ಥರ ಇಲ್ಲಿ 7 ಕನ್ನಿಕೆಯರನ್ನು ನಿಲ್ಲಿಸಿದ್ದಾರೆ. ಇದರಿಂದ ನೀವು ಹಿಂಗೆ ತಿರುಗಿದ್ರೆ ಅಮ್ಮ ಕಾಲು 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 ಕಾಲು. ಈಗ ನಾವು ಪಾರ್ಕ್ ಒಳಗಡೆ ಬಂದ್ವಿ. ನಿಮಗೆ ನೋಡೋದಕ್ಕೆ ಇದು ಪಾರ್ಕ್ ಥರ ಕಾಣಲ್ಲ. ಯಾವುದೋ ಕಾಡೊಳಗೆ ಬಂದಂಗೆ ಅನಿಸುತ್ತೆ. ಎಲ್ಲ ಒಣಗೋಗೈತೆ. ಗ್ರೀನ್ ಏನೂ ಇಲ್ಲ. ಬಟ್ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಸಖತ್ ಹಸಿರಾಗಿ ಚೆನ್ನಾಗಿ ಕೂಲಾಗಿರುತ್ತೆ. ಹಂಗೆ ಸಮ್ ಲವ್ ಬರ್ಡ್ಸ್ನ ಸಹ ನೋಡ್ಬೋದು. ಈ ಬಿಸಿಲಿಗೆ ಯಾರು ಬಂದಿಲ್ಲ ಅಷ್ಟಾಗಿ. ನನ್ನ ಕೈಲಿ ಹಾಕಿಲ್ಲ ಬಿಸಿಲು. ನಿಜ ಸಿಕ್ಕಾಪಟ್ಟೆ ಬಿಸಿಲು. ನಡೆಯೋಕ್ಕಾಗ್ತಿಲ್ಲ, ಕಾಲೆಲ್ಲ ಸುಡ್ತೈತೆ. ಫೈನಲಿ ಅಲ್ಲಿಂದ ನಾವು ಓಡಿ ಬಂದ್ವಿ. ನಾವು ತಲುಪಿದ್ದೀವಿ. ಇಲ್ಲಿಗೆ ಬರೋವರೆಗೂ ಎಷ್ಟು ಖರ್ಚಾಗಿದೆ? 30 ರೂಪಾಯಿ ಪೆಟ್ರೋಲು, 20 ರೂಪಾಯಿ ಕ್ಯಾಮ್ರಾ ಫೀಸು, 10 ರೂಪಾಯಿ ನಮಗೆ ಎಂಟ್ರಿ ಫೀಸು. 60 ರೂಪಾಯಿ ಆಯಿತು. ಇನ್ನು 40 ರೂಪಾಯಿ ಐತೆ. ಈಗ ನಾವು ಒಳಗಡೆ ಹೋಗೋಣ. ಇಲ್ಲಿ ಒಂದು ದೊಡ್ಡ ವಿಗ್ರಹ ಇದೆ. ಈ ಜಾಗದಲ್ಲಿ ಒಂದು 2-3 ಫಿಲ್ಮ್ ಪಿಕ್ಚರ್ ಶೂಟ್ ಕೂಡ ಆಗಿದೆ. ಒಳ್ಳೆ ಫಿಲಿಮು. ಹೆಸರು ನೆನಪಿಲ್ಲ, ನೆನಪಾದರೆ ಸೈಡಲ್ಲಿ ಹಾಕ್ತೀನಿ. ಸರ್ವಧರ್ಮ ಸಮನ್ವಯತೆ. ಎಸ್, ವಿಶ್ವರೂಪ.
ಇಲ್ಲಿ ನಾವು ತೊಗೊಂಡಿರೋ ಟಿಕೆಟ್ನ ಕೊಟ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ತೊಗೋಬೇಕು. ಒಳಗಡೆ ಬಂದರೆ ಈ ಥರ ಒಂದು ದೊಡ್ಡ ವಿಗ್ರಹ ನಮಗಾಗಿ ಕಾದಿರುತ್ತೆ. ಅರ್ಜುನನಿಗೆ ಕೃಷ್ಣನು ತನ್ನ ವಿಶ್ವರೂಪ ತೋರಿಸಿದ್ದು ಅಂತ ಹೇಳು, ಇನ್ನೇನೇನು ಗೊತ್ತದ್ರ ಬಗ್ಗೆ? ಟೆಲ್ ಮಿ ಅಬೌಟ್ ದ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಅಜ್ಜಿ ಕತೆ ಗೊತ್ತಷ್ಟೇ. ಏನು ಅಜ್ಜಿ ಕತೆ ಅದನ್ನೇ ಹೇಳ್ಬಿಡು. ಏನಂದರೆ ಇದು ವಿಗ್ರಹ ಬಂದಾಗ ದೇವರೇ ಉತ್ಪತ್ತಿ ಆಗ್ಬಿಟ್ಟಿದೆ ಅಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅದನ್ನ ನೋಡೋಕೆ ಎಷ್ಟೊಂದು ಜನ ಬಂದಿದ್ದಂತೆ ಆಗಿನ ಕಾಲದಾಗೆ. ಅಂದರೆ ನೀವು ಹಳೆ ಪೀಸು. ಅಲ್ಲ ನಮ್ಮ ಅಜ್ಜಿ. ನೋಡಿ, ಇದು ನಮ್ಮ ನೆಲಮಂಗಲದಲ್ಲಿ ಇರುವಂಥ ಸುಂದರವಾದ ಧ್ಯಾನ ಕೇಂದ್ರ ಅಂತಲೂ ಹೇಳ್ಬೋದು. ಇಷ್ಟು ದೊಡ್ಡ ವಿಶಾಲವಾದದ್ದು ಒಂದು ದೇವಾಲಯ ಇದೆ ಅಂದರೆ ಅದು ವಿಶ್ವಶಾಂತಿ ಆಶ್ರಮ. ನೆಲಮಂಗಲದಲ್ಲಿ ನೀವು ಯಾರನ್ನ ಇಲ್ಲಿ ಏನು ನೋಡ್ಬೋದು ಅಂತ ಕೇಳಿದ್ರೆ ಫಸ್ಟ್ ಅಂತ ಎಲ್ಲರೂ ಹೇಳೋದು ಇದೊಂದೇ ಜಾಗನ ವಿಶ್ವಶಾಂತಿ ಆಶ್ರಮ ನೋಡೋಂಥ ಜಾಗ ಅಂತ. ಇನ್ನು ವಿಶೇಷತೆ ಏನಂದರೆ ಭಗವದ್ಗೀತೆಯ ಶ್ಲೋಕಗಳನ್ನ, ಪ್ರತಿಯೊಂದು ಶ್ಲೋಕಗಳನ್ನ ಸಹ ಗೋಡೆ ಮೇಲೆ ಈ ಥರ ಕೆತ್ತನೆ ಮಾಡಿಸಿದ್ದಾರೆ. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೋಡ್ಬೋದು, ಕಂಪ್ಲೀಟಾಗಿ ಅದನ್ನೇ ಕೆತ್ತಿರ್ತಾರೆ. ನೋಡಿ, ಇಲ್ಲಿ ಅಮೋಘವಾದ ಶಿಲ್ಪಿಯ ಕೆತ್ತನೆ ಬಗ್ಗೆ ಹೇಳ್ತೀನಿ. ನೋಡಿ, ಅಮರ ಪ್ರೇಮಿಗಳು ಇಂಥ ಕೆತ್ತನೆಯನ್ನು ಮಾಡಿದ್ದಾರೆ. ದಯವಿಟ್ಟು ಅಂಥವ್ರು ಕ್ಯಾಕುಸ್ ಮಕ್ಕೋಗಿರಿ, ಹಿಂಗೆಲ್ಲ ಮಾಡಬೇಡಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಎಲ್ಲ ಕಡೆನೂ ಏನು ಅಮರತ್ವವಾಗಿರಲಿ ಅಂತ ಎಲ್ಲ ಕೆತ್ತಿ ಬಿಟ್ಬಿಟ್ಟವ್ರೆ. ಅಂಥ ಕೆಲಸ ನೀವು ಯಾರು ಮಾಡಬೇಡಿ. ಅಂಥವ್ರಿಗೆ ನನ್ನ ಕಡೆಯಿಂದ ದಿಕ್ಕ. 7 ಕಂದ ಇದೆ. 7 ಅನ್ನೋದಕ್ಕೂ ಒಂದು ಆಚೆ ಸಾಗರ. ಹೌದು, ಆಚೆ ಬೇರೆ ಒಂದು 7 ನದಿಗಳಿದಾವೆ. ಇಲ್ಲೂ 7 ಕಂಬಗಳಿದಾವೆ. ಅನ್ನೋದ್ರಲ್ಲಿ ಏನೋ ಒಂದು ಇದೆ, ಅದಿದೆ. ಕೆಳಗಡೆ ಅರ್ಜುನ ಇದ್ದಾರೆ. ಸ್ವಲ್ಪ ಹೊತ್ತು ಶಾಂತಿ ಕಾಪಾಡೋಣ, ಶಾಂತಿ. ಈಗ ನಾವು ಇಲ್ಲಿಂದ ಇದ್ರ ಕೆಳಗಡೆ ಒಂದು ಟೆಂಪಲ್ ಇದೆ, ಗಾಯತ್ರಿ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದೆ. ಪಂಚಮುಖಿ ವೆದರು ಸಹ ಆಚೆ ಎಷ್ಟು ಬಿಸಿ ಇದೆ ಅಂದರೆ ಅಲ್ಲಿ ದೇವಸ್ಥಾನದ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಇದು ತುಂಬ ಕೋಲ್ಡಾಗಿದೆ. ಎ ಸಿಲಿದ್ವೇನೋ ಅನ್ನೋ ಫೀಲ್ ಆಗ್ತಿದೆ. ನೋಡಿ, ಗಾಯತ್ರಿ ಮಾತಾ. ಬಟ್ ಇಲ್ಲಿ ಬರಬೇಕಾದ್ರೆ 4 ಗಂಟೆ ಮೇಲೆ ಬನ್ನಿ. ಇಲ್ಲಿ ತೆಗ್ದಿರಲ್ಲ. 4 ಗಂಟೆಗೆ ಓಪನ್ ಅಲ್ವಾ ಸರ್? ಓಕೆ, ಕೈ ಮುಕ್ಕೊಂಬಿಡು. ಗೊತ್ತಿಲ್ಲ, ಇನ್ನೂ ಸುಡಲ್ಲ. ನೀವು ಈ ಪಾರ್ಕ್ ಒಳಗೆ ಎಂಟ್ರಿ ತಗೊಬೇಕು ಅಂದರೆ 5 ರೂಪೀಸ್ ಮತ್ತೆ ಚಾರ್ಜ್ ಮಾಡಿಬಿಟ್ಟು ತಗೊಬೇಕಾಗತ್ತೆ. ಸೊ ಇಲ್ಲಿಂದನೇ ಕಾಣುತ್ತಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ. ಹಾಗಾಗಿ ನಾವು ಸುಮ್ಮನೆ ಒಳಗಡೆ ಹೋಗಿ ಮತ್ತೆ ಒಂದು 10 ರೂಪಾಯಿ ವೇಸ್ಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಐಸ್ ಕ್ರೀಮ್ ನೋಡು ಇರೋದ್ರಲ್ಲೇ ನನಗೆ ತುಂಬ ಬಾಯಾರ್ತಾ ಇದೆ. 10 ಐತೆ, 15 ಐತೆ, ನಿನಗೆ ಯಾವ್ದು ಬೇಕೋ. ನನಗೆ 10 ಸಾಕು. ಐ ಮೀನ್ ಬಜೆಟ್. ಐಸ್ ಕ್ರೀಮ್ ಇದ್ರೂ ನನಗೆ ಆಲ್ವೇಸ್ ಐ ಲವ್ ಕಪ್ ಐಸ್ ಕ್ರೀಮ್. ಅವಳು ಕೊಡಲ್ಲ ನನಗೆ. ಮತ್ತೆ ನನಗೆ ಅರ್ಧ ಗಂಟೆ ಒಂದು ತಗೊಬೇಕಿತ್ತು. ಇಲ್ಲ, 2 ನಂದೇ. ಹೌದಾ, ನೀನು ಸರಿನಾ? ಬಾ ತಗೊಂಡು. ಇದೇ ನಾವು ತಗೊಂಡಂಥ ಕಪ್ ಐಸ್. ಪಾಪ ನನ್ನ ತಂಗಿ ಮೋಸ ಮಾಡಲ್ಲ. ಇರ್ಲಿ, ಯಾಕಂತದೆ ಇನ್ನು ಇದಾ ಕ್ಯಾಮ್ರಾ. ಕೇವಲ 15 ರೂಪಾಯಿ. ಇನ್ನು 10 ರೂಪಾಯಿ ಇಟ್ಕೊಂಡಿದ್ದೀವಿ. ನಾನು 10 ರೂಪಾಯಿಗೆ ಮಂಗಳಾರತಿ ತಟ್ಟೆಗೆ ಹಾಕಿದ್ರೆ ಉಳಿಸ್ತಾ ಇದೀವಿ. ಅಲ್ಲೂ ಹಾಕ್ಲಿಲ್ಲ. 2 ರೂಪಾಯಿ ಹಾಕಿರ್ಲಿ, 2 ರೂಪಾಯಿ ಹಾಕ್ಬಿಟ್ಟು ಮಂಗಳಾರತಿ ತಗೊಂಡು ಅದು ಹೋಲಿಸ್ಕೊಂಡ್ರೆ ಇನ್ನು 8 ರೂಪಾಯಿ ಬಾಕಿ ಇದೆ. 2 ರೂಪಾಯಿ ನಂದಮ್ಮ ಇದರಲ್ಲಿ. ನೋಡಿ, ಈ ಥರ ನಮ್ಮ ಥರ ನೀವು ಪ್ಲ್ಯಾನ್ ಮಾಡಿ. ಅದು ಯಾವತ್ತು ನಾವು 100 ರೂಪಾಯಿ ಒಳಗೆ, ಅದು 30 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆಲ್ಲ ಬಂದಿರಲಿಲ್ಲ. ಅಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಆದರೆ ಪೆಟ್ರೋಲ್ ಬಂಕಲ್ರ ಹುಡುಗಿ ಮಾತ್ರ ಕಿಲ್ ಅಂತ ನಸ್ಬಿಡ್ತು ಪಾಪ. ಹೆಂಗೆ ಕಿಲ್ ಅದು ಬೇರೆ, ನಾನು ಮಾತಾಡೋದು ಬೇರೆ ಕಮ್ಮಿ, ಕೆಲಸ ಜಾಸ್ತಿ. ನಮ್ಮ ಅಕ್ಕ ಮೂಗಿ ಮಾತೇ ಬರಲ್ಲ. ಹಂಗಂತ ಅನ್ಕೊಳಕ್ ಬೇಡ್ರಿ. ಉಲ್ಟಾ
ಕಿವಿ ಹೊಡೆದು ರಕ್ತ ಮುಚ್ಚಿದ್ರು ಬಿಡಲ್ಲ. ಆದ್ರೂ ನನ್ನ ಜೊತೆ ಬಿಡಲ್ಲ. ಆದ್ರೂ ಇಲ್ಲಿ ಬಂದ್ಮೇಲೆ ಕಸನ ದಯವಿಟ್ಟು ಕಸದ ಬುಟ್ಟಿಗೆ ಹಾಕಿ. ತಿಂಡಿನ ಹೊಟ್ಟೆಗೆ ಹಾಕಳಿ. ಅಮ್ಮ ಕೆಂಪಿ ಕಾಲು. ಅಮ್ಮ ದೇವುಡ ಅಪ್ಪ, ಈ ಜಾತ್ರೆ ನಡೆಯೋ ಟೈಮಿಗೂ ಈಗಲೂ ಸರೋಗೈತೆ. ಯಾರನ್ನ ಜಾತ್ರೆ ಕೊಂಡೊಯ್ಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲಿಂದ ನೀವು ಹೋಗ್ರಿ. ಆಮೇಲೆ ಕಾಲೇ ಸುಡಲ್ಲ. ಕಾಲು ಸುಟ್ಟರು ಗೊತ್ತಾಗಲ್ಲ. ಎಲ್ಲ ಆಯ್ತು. ಇನ್ನು 10 ರೂಪಾಯಿ ಉಳ್ದೈತೆ. ಇದನ್ನ ಖರ್ಚು ಮಾಡಲ್ಲ ನಾವು. 90 ರುಪೀಸಲ್ಲಿ ಒಂದು ಜಾಗಕ್ಕೆ ಬಂದು ರಿಟರ್ನ್ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ 10 ರೂಪಾಯಿ ನೆಕ್ಸ್ಟ್ ನಾವು ಇನ್ನೇನಾದರೂ ಚಾಲೆಂಜಲ್ಲಿ ನಾವು ತೊಗೊಂಡ್ರೆ, ಇನ್ಯಾವುದನ್ನ ಚಾಲೆಂಜ್ ತೊಗೊಂಡ್ರೆ ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊತೀವಿ. ನಾವಿವಾಗ 10 ರೂಪಾಯಿನ ಉಳಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.